ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಫೋನ್ ಪೇದಲ್ಲಿ ಆಟೋಮೆಟಿಕ್ ಆಗಿ ಬ್ಯಾಂಕ್ ಬ್ಯಾಲೆನ್ಸ್ ಕಟ್ ಆಗ್ತಿದ್ರೆ, ನಿಮ್ಮ ಒಂದು ಫೋನ್ ಪೇ ಮುಖಾಂತರ ಆಟೋ ಪೇಮೆಂಟ್ ಆಗ್ತಿದ್ರೆ, ಫಾರ್ ಎಕ್ಸಾಂಪಲ್ 35 ರುಪೀಸ್ ಆಗಿರ್ಬೋದು, 50 ರುಪೀಸ್ ಆಗಿರ್ಬೋದು, 100 ರುಪೀಸ್ ಆಗಿರ್ಬೋದು, ಈ ತರ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಾಗದೇ ಇರೋ ತರ ನಿಮ್ಮ ಒಂದು ಫೋನ್ ಪೇದಲ್ಲಿ ಆಟೋಮೆಟಿಕ್ ಪೇಮೆಂಟ್ ಆಗ್ತಿದ್ರೆ, ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕಟ್ ಆಗ್ತಿದ್ರೆ, ಫೋನ್ ಪೇ ಮೂಲಕ ಕಟ್ ಆಗ್ತಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ತರ ಅದನ್ನ ಸ್ಟಾಪ್ ಮಾಡೋದು, ನಿಮ್ಮ ಒಂದು ಫೋನ್ ಪೇ ಮುಖಾಂತರ ಬ್ಯಾಂಕ್ ಬ್ಯಾಲೆನ್ಸ್ ಏನಾದ್ರೂ ಕಟ್ ಆಗ್ತಿದ್ರೆ, ನಿಮ್ಮ ಒಂದು ಫೋನ್ ಪೇ ಮೂಲಕ ಅಮೌಂಟ್ ಏನಾದ್ರೂ ಕಟ್ ಆಗ್ತಿದ್ರೆ ಅದನ್ನ ಪರ್ಮನೆಂಟ್ ಆಗಿ ಯಾವ ತರ ಸ್ಟಾಪ್ ಮಾಡೋದು, ಯಾವುದೇ ತರ ದುಡ್ಡು ಕಟ್ ಆಗದೆ ಇರೋ ತರ ಯಾವ ತರ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ, ಕೇವಲ 2-3 ಸ್ಟೆಪ್ಸ್ ಗಳ ಮೂಲಕ ಆಟೋಮೆಟಿಕ್ ಪೇಮೆಂಟ್ ಆಗೋದನ್ನ ನೀವು ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡ್ಕೋಬಹುದು, ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಕೋಬಹುದು. ಯಾವ ತರ ಅಂತ ಸ್ಟೆಪ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ಫೋನ್ ಪೇದಲ್ಲಿ ನಿಮಗೆ ಗೊತ್ತಾಗದೇ ಇರೋ ತರ ನಿಮ್ಮ ಒಂದು ಫೋನ್ ಪೇದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಮೂಲಕ 35 ರೂಪಾಯಿ ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು, 200 ರೂಪಾಯಿ ಆಗಿರ್ಬೋದು, ಈ ತರ ಆಟೋಮೆಟಿಕ್ ಆಗಿ ಮಂತ್ಲಿ ಆಗಿರ್ಬೋದು, ವೀಕ್ಲಿ ಆಗಿರ್ಬೋದು, ರೆಗ್ಯುಲರ್ ಆಗಿ ನಿಮ್ಮ ಒಂದು ಫೋನ್ ಪೇ ಮೂಲಕ ಅಕೌಂಟ್ ಅಲ್ಲಿ ಇರುವ ಬ್ಯಾಂಕ್ ಬ್ಯಾಲೆನ್ಸ್ ಕಟ್ ಆಗ್ತಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಇರುವಂತದ್ದು ಏನಪ್ಪಾ ಅಂದ್ರೆ ಆಟೋ ಪೇಮೆಂಟ್ ಅನ್ನ ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ತರ ಆಫ್ ಮಾಡ್ಕೊಳ್ಳೋದು ಅಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಫೋನ್ ಪೇ ನ ಓಪನ್ ಮಾಡ್ಕೊಳ್ಳಿ. ಫೋನ್ ಪೇ ಈ ತರ ಇಂಟರ್ಫೇಸ್ ಬಂದಿರುವಂತದ್ದು ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ನನ್ನ ಒಂದು ಫೋನ್ ನಲ್ಲಿ ಈ ತರ ಅಕೌಂಟ್ ಸಿಂಬಲ್ ಬಂದಿರುವಂತದ್ದು, ಮೇಲ್ಗಡೆ ಸ್ಟಾರ್, ಅದ್ರ ಕೆಳಗಡೆ ಸ್ಕ್ವೇರ್ ಅಂತ ಈ ತರ ಒಂದು ಆಪ್ಷನ್ಸ್ ಗಳು ಬಂದಿರುವಂತದ್ದು, ಲೆಫ್ಟ್ ಸೈಡ್ ಮೇಲ್ಗಡೆ ಬಂದಿರುವಂತದ್ದು, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಒಂದು ಆಪ್ಷನ್ ಬಂದಿರುವಂತದ್ದು ಮ್ಯಾನೇಜ್ ಪೇಮೆಂಟ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಇಲ್ಲಿ ನಮಗೆ ಒಂದಿಷ್ಟು ಸಾಕಷ್ಟು ಆಪ್ಷನ್ಸ್ ಗಳು ಬಂದಿರುವಂತದ್ದು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಮೋರ್ ಆಪ್ಷನ್ಸ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು. ಮೋರ್ ಆಪ್ಷನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಗಳು ಇರುವಂತದ್ದು, ಬಯೋಮೆಟ್ರಿಕ್ ಪೇ, ಬ್ಯಾಂಕ್ ಬ್ಯಾಲೆನ್ಸ್, ಬ್ಯಾಂಕ್ ಅಕೌಂಟ್ಸ್, UPI ಲೈಟ್, UPI ಸರ್ಕಲ್ ಅಂತ ಈ ತರ ಸಾಕಷ್ಟು ಆಪ್ಷನ್ಸ್ ಗಳು ಬಂದಿರುವಂತದ್ದು. ಇಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು, ಈ ಮೂಲಕ ಒಂದು ಸರ್ಕಲ್ ರೂಪದಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಆನ್ ಗೋಯಿಂಗ್ ಮತ್ತೆ ಆರ್ಕೈವ್ಡ್ ಅಂತ ಎರಡು ಆಪ್ಷನ್ಸ್ ಗಳು ಬಂದಿರುವಂತದ್ದು ಸ್ನೇಹಿತರೆ. ಇಲ್ಲಿ ಆನ್ ಗೋಯಿಂಗ್ ಅಂತ ಒಂದು ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಈ ತರ ಒಂದು ಆಪ್ಷನ್ಸ್ ಬಂದಿದ್ರೆ, ಈ ತರ ಒಂದು ಸೆಟ್ಟಿಂಗ್ ಏನಾದ್ರು ಬಂದಿದ್ರೆ, ಈ ತರ ಆಪ್ಷನ್ಸ್ ಗಳು ಬಂದಿದ್ರೆ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಆನ್ ಗೋಯಿಂಗ್ ಅಲ್ಲಿ ಇರುವಂತ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡ್ಕೋಬಹುದು ಸ್ನೇಹಿತರೆ, ಈ ತರ ಒಂದು ಡೀಟೇಲ್ಸ್ ಬಂದಿರುವಂತದ್ದು, ಯಾವ ತರ ಸಬ್ಸ್ಕ್ರಿಪ್ಷನ್ ಪರ್ಚೇಸ್ ಮಾಡಿದಾರ, ಯಾವಾಗ ಪರ್ಚೇಸ್ ಮಾಡಿದಾರ ಅಂತ ಆ ಒಂದು ಸಬ್ಸ್ಕ್ರಿಪ್ಷನ್ ಬಗ್ಗೆ, ಆ ಒಂದು ಆಟೋ ಪೇಮೆಂಟ್ ಬಗ್ಗೆ ಫುಲ್ ಡೀಟೇಲ್ಸ್ ಬಂದಿರುವಂತದ್ದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಈ ತರ ಆಪ್ಷನ್ಸ್ ಗಳು ಬಂದಿರುವಂತದ್ದು. ಇಲ್ಲಿ ಪಾಸ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು ಸ್ನೇಹಿತರೆ, ನೋಡ್ಕೋಬಹುದು. ಪಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಆ ಒಂದು ಆಟೋಮೆಟಿಕ್ ಪೇಮೆಂಟ್ ಅನ್ನ ಸ್ವಲ್ಪ ದಿನದವರೆಗೂ ನೀವು ಪಾಸ್ ಮಾಡ್ಕೋಬಹುದು ಸ್ನೇಹಿತರೆ. ಎಷ್ಟು ದಿನದವರೆಗೂ ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದಾಗಿದೆ. ವೀಕ್ಲಿ, ಮಂತ್ಲಿ, ಸಮ್ ಡೇಸ್, ಕಸ್ಟಮ್ ಡೇಸ್ ಅಂತ ನಿಮಗೆ ಎಷ್ಟು ಡೇಸ್ ಬೇಕೋ ಅಷ್ಟು ಡೇಸ್ ನೀವು ಪಾಸ್ ಮಾಡ್ಕೋಬೇಕಾಗಿದೆ. ನೀವೇನಾದ್ರೂ ಪಾಸ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ನೀವು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದಿಲ್ಲ ಸ್ನೇಹಿತರೆ. ಈ ಪಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಆಫ್ ಆಗೋದಿಲ್ಲ, ಕೆಲವು ದಿನಗಳವರೆಗೆ ಮಾತ್ರ ಆಫ್ ಆಗುತ್ತೆ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ನೀವು ಎಷ್ಟು ದಿನ ಸೆಟ್ ಮಾಡ್ಕೊಂಡಿರ್ತಾರೋ ಅಷ್ಟು ದಿನ ಆದ ತಕ್ಷಣ ಮತ್ತೆ ರಿಪೀಟ್ ಆಗೋದಕ್ಕೆ, ಮತ್ತೆ ಪರ್ಮನೆಂಟ್ ಆಗಿ ಮತ್ತೆ ದುಡ್ಡು ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪಾಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೇಬೇಡಿ ಸ್ನೇಹಿತರೆ. ಪಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ವಲ್ಪ ದಿನದವರೆಗೂ ಅಷ್ಟೇ ಸ್ಟಾಪ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಸ್ವಲ್ಪ ದಿನದವರೆಗೂ ಸ್ಟಾಪ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಸ್ಟಾಪ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಸ್ವಲ್ಪ ಬ್ಯಾಕ್ ಬಂದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಲಾಸ್ಟ್ ಅಲ್ಲಿ ಒಂದು ಆಪ್ಷನ್ ಬಂದಿರುವಂತದ್ದು, ಪರ್ಮನೆಂಟ್ ಡಿಲೀಟ್ ಆಟೋ ಪೇಮೆಂಟ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು. ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕನ್ಫರ್ಮ್ ಅಂತ ಕೇಳ್ತಾ ಇರುವಂತದ್ದು, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು UPI ಪಿನ್ ಅನ್ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಬ್ಲ್ಯಾಂಕ್ ಆಗಿ ತೋರಿಸ್ತಾ ಇರುವಂತದ್ದು, ಅಕಸ್ಮಾತ್ ನನ್ನ ಒಂದು UPI ಪಿನ್ ಅನ್ನ ನಾನಿಲ್ಲಿ ಲೈವ್ ಆಗಿ ಎಂಟರ್ ಮಾಡ್ಕೋಬಾರ್ದು. ಏನಕ್ಕಪ್ಪ ಅಂದ್ರೆ ಕಾಪಿ ರೈಟ್ ಇಶ್ಯೂ ಆಗುತ್ತೆ. ಅದಕ್ಕೆ ನಾನು ಲೈವ್ ಆಗಿ ಎಂಟರ್ ಮಾಡ್ಕೋತಾ ಇಲ್ಲ, ಜಸ್ಟ್ ವಾಯ್ಸ್ ಮುಖಾಂತರ ಹೇಳ್ತಾ ಇರುವಂತದ್ದು. ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ ಸ್ನೇಹಿತರೆ. ಒಂದ್ಸಲ UPI ಪಿನ್ ಅನ್ನ ಹಾಕ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ಪರ್ಮನೆಂಟ್ ಆಗಿ ಆಟೋ ಪೇಮೆಂಟ್ ಆಗೋದು ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಇನ್ ಮುಂದೆ ನಿಮ್ಮ ಒಂದು ಫೋನ್ ಪೇದಲ್ಲಿ ಯಾವುದೇ ತರ ದುಡ್ಡು ಕಟ್ ಆಗೋದಿಲ್ಲ, ಯಾವುದೇ ತರ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಅಮೌಂಟ್ ಮೈನಸ್ ಆಗ್ತಾ ಹೋಗೋದಿಲ್ಲ ಸ್ನೇಹಿತರೆ. ಏನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ಎಲ್ಲ ಒಂದು ಕಾಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಒಂದು ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.